ಗ್ರಂಥಾಲಯಗಳು ವಿದ್ಯಾರ್ಥಿಗಳ ಜೀವನದ ಜ್ಞಾನದ ಪ್ರತಿಬಿಂಬವಾಗಿದ್ದು, ಶೈಕ್ಷಣಿಕ ಮತ್ತು ವೈಯಕ್ತಿಕ ಮಾರ್ಗದರ್ಶನ ನೀಡಲು ಸಹಕಾರಿ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಹೇಳಿದರು. ಹಾಸನ ನಗರದ ನವಾಕೀಸ್ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಗ್ರಂಥಪಾಲಕರ ದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಡಾ ಎಸ್.ಆರ್. ರಂಗನಾಥನ್ ಭಾವಚಿತ್ರಕ್ಕೆ ಪುಪ್ಪನಮನ ಸಲ್ಲಿಸಿದ ಬಳಿಕ ಅವರು ಮಾತನಾಡಿದರು. ಡಾ ಎಸ್.ಆರ್. ರಂಗನಾಥನ್ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದ ಪಿತಾಮಹ. ಅವರ ಜನ್ಮದಿನ ಹಾಗೂ ಪುಸ್ತಕ ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು ನನ್ನ ಸೌಭಾಗ್ಯ. ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸದ ವಿಷಯಗಳ ಬಗ್ಗೆ ಮತ್ತು ವಿವಿಧ ಮಾಹಿತಿಯನ್ನು ಪಡೆಯಲು ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಗ್ರಂಥಾಲಯಗಳಿರುತ್ತವೆ. ಅವುಗಳು ನಮ್ಮ ಜ್ಞಾನದ ಪ್ರತಿಬಿಂಬ ಮತ್ತು ಶೈಕ್ಷಣಿಕವಾಗಿ ವೈಯಕ್ತಿಕ ಮಾರ್ಗದರ್ಶನಕ್ಕೆ ಸಹಕಾರಿಯಾಗುತ್ತದೆ. ವಿದ್ಯಾರ್ಥಿಗಳು ತರಗತಿಗಳಲ್ಲಿ ಸಂಬಂಧಿತ ವಿಷಯದ ಜ್ಞಾನವನ್ನು ಹೆಚ್ಚಿಸಲು ಅದು ಸಾಕಾಗುವುದಿಲ್ಲ. ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಗ್ರಂಥಾಲಯಗಳು ಸಹಾಯ ಮಾಡುತ್ತವೆ. ಹಾಗಾಗಿ ಅದರ ಸದುಪಯೋಗ ಪಡೆದುಕೊಂಡು ತಾವು ಉತ್ತಮ ಜ್ಞಾನಿಗಳಾಗಿ ಎಂದರು. ಈ ಸಂದರ್ಭದಲ್ಲಿ ಸ್ವಪ್ನ ಬುಕ್ ಸ್ಟೋರ್ ವತಿಯಿಂದ ಪುಸ್ತಕ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಪೂರ್ಣಚಂದ್ರ ತೇಜಸ್ವಿ ಅವರ 100ಕ್ಕೂ ಹೆಚ್ಚು ಪುಸ್ತಕಗಳು ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಮಾರಾಟವಾಗಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾ. ಎಂ. ವೇಣುಗೋಪಾಲ, ಡೀನ್ ಶ್ರೀಪಾದ ಮಾರ್ಕಂಡೆ, ಕಾರ್ಯಕ್ರಮದ ಸಂಯೋಜಕ ಹಾಗೂ ಗ್ರಂಥಪಾಲಕ ಖೈಸರ್ ಜಹಾ ಎಫ್. ಸೇರಿದಂತೆ ವಿವಿಧ ವಿಭಾಗದ ಮುಖ್ಯಸ್ಥರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. So it's a beautiful occasion. First of all, I would like to congratulate the entire team for organizing such a beautiful, very tiny, small one gathering. So, actually I was on the way to inspection. On the Taluk office, Haluru Taluk office inspection, I was about to visit or get time ಕೊಟ್ಟಿದ್ದೆ. Then I received an invitation from your college, madam. ಇದು ಹಾಂಗ ಬೇನೆ ಇದೆ, ನೀವು ಹಿಂಗೆ ಪಾಸ್ ಆಯ್ತಾ, ಒಂದು 5 minutes 10 minutes you can spare. Then I said, ಇಲ್ಲ ನಾವು ಭಾಳ ಬ್ಯುಸಿ ಇದ್ದೀವಿ. ಓಕೆ, ಇಲ್ಲ ಮಕ್ಕಳೆಲ್ಲ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ ಮೇಡಮ್, ಪ್ಲೀಸ್. ಅದು ಬೇರೆ ಇವತ್ತು ವೆರಿ ಸ್ಪೆಷಲ್ ಡೇ. ಇವತ್ತು ಏನು ಡೇ ಇದೆ? Yes, Librarian Day. We are observing a Librarian's Day. ಒಂದು ಸ್ಪೆಷಲ್ ಅಕೇಶನ್ ಇದೆ. Then I said, okay, I agreed just because I'm going to see my young friends. ನಿಮಗೋಸ್ಕರ ನಾನು ಬಂದಿದ್ದೆ. ಓಕೆ, ಯಾಕೆ ಅಂದರೆ ಜಸ್ಟ್ ಫ್ಯೂ ಇಯರ್ಸ್ ಬ್ಯಾಕ್ ನಾವು ನಿಮ್ಮ ಥರನೇ ಆ ಸೀಟಲ್ಲಿ ಕೂತ್ಕೊಂಡು ನಮ್ಮ ಕಾಲೇಜುಗಳಲ್ಲಿ ಗೆಸ್ಟ್ ಯಾರು ಬಂದರೆ ಅವರು ಏನು ಮಾತಾಡ್ತಾರೆ ಅಂತ ಕೇಳ್ತಾ ಇದ್ರು. ಇಲ್ಲ ಡೆಪ್ಟಿ ಕಮಿಷನರ್ ಬಂದಿದ್ದಾರೆ ಅಂದರೆ ಹೌದಾ ಅವರು ಹೇಗೆ ಇರ್ತಾರೆ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಅವರನ್ನು ನೋಡಲಿಕ್ಕೆ ಹೋಗ್ತಾ ಇದ್ವಿ. ಯಾರೋ DC ಅಂತೆ ಡೆಪ್ಟಿ ಕಮಿಷನರ್ ಅಂದರೆ ಅವರನ್ನು ನೋಡೋಣ ಅಂತ ಹೋಗ್ತಾ ಇದ್ವಿ. ಈಗ ನನಗೆ ಆ ಡೇಸ್ ನೆನಪು ಬರುತ್ತೆ. ನಾವು ಚಿಕ್ಕವರಿದ್ದಾಗ ಕಾಲೇಜ್ಗೆ ಹೋಗುವಾಗ ಹೌ ವಿ ವರ್ ಯೂಸ್ ಟು ಪರ್ಸ್ಯೂ DC ಡೆಪ್ಟಿ ಕಮಿಷನರ್. ಆಗ ನಾವು ಇದೇ ರೀತಿ ನಿಮ್ಮ ಥರ ಆಡಿಟೋರಿಯಮಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಿದ್ದು ನೆನಪಾಯಿತು. ದೆನ್ ಐ ಸೆಡ್, ಓಕೆ, ನಮ್ಮ ಮಕ್ಕಳಿಗೆ, ನಮ್ಮ ಫ್ರೆಂಡ್ಸ್ಗೆ ಮಾತಾಡ್ಸೋಣ. That's why I came here today. Once again, I wish you all a very happy Librarian's Day. ಅದು actual sense of observation ಹೇಗೆ ಮಾಡಬೇಕು? How many of you having a habit of reading books? ಮೇಡಮ್, ನೀವು ಹೀಗೆ ಕೇಳಿದ್ರೆ ಹೇಗೆ? ನಾವು ಬುಕ್ಸ್ ಓದ್ತಾನೆ ಇದ್ದೇವೆ ಅಲ್ಲ, ಎಕ್ಸಾಮ್ಗೆ ಓದಲೇಬೇಕಿದೆ ಅಲ್ಲ, ಓದ್ತಾನೆ ಇದ್ದೇವೆ ಅಂತ ಹೇಳಿ. ಅದರಲ್ಲೂ ಹೆಣ್ಮಕ್ಳೇನೋ ಹುಡುಗಿಯರೇನೋ ಕೂತ್ಕೊಂಡು ಓದ್ತಾ ಇರ್ತಾರೆ. ಎಷ್ಟು ಜನ ಹುಡುಗರು ಓದ್ತೀರಿ? ನಾನು ನಿಮ್ಮ ಟೆಕ್ಸ್ಟ್ ಬುಕ್ ಕೇಳ್ತಾ ಇಲ್ಲ, ಸೆಮಿಸ್ಟರ್ ಬುಕ್ಸು ಕೇಳ್ತಾ ಇಲ್ಲ, ಅಪಾರ್ಟ್ ಫ್ರಮ್ ಯುವರ್ ಕ್ಲಾಸ್ ಬುಕ್ಸ್ ಎಷ್ಟು ಜನ ಓದ್ತೀರಿ? ಯಾರಾದರೂ ಕೈ ಎತ್ತಿ. ಯು ಸಿ, no, they are very honest. They are not raising their hands, they are not telling lies actually. ನಾವು ಕಾಲೇಜಲ್ಲಿ ಇರುವಾಗ ಇನ್ ಅದರ್ ವೇ, ಸ್ಕೂಲ್ ಸಬ್ಜೆಕ್ಟ್ ಬುಕ್ಸ್ ಬಿಟ್ಟು ಬೇರೆ ಏನೇನು ಓದಬೇಕೋ ಅದೆಲ್ಲ ಬೇರೆ ಬುಕ್ಸೇ ಓದಿದ್ದೆ ಜಾಸ್ತಿ. ಸೊ ಎಸ್ಪೆಷಲಿ ಕಾಲೇಜ್ ಡೇಸಲ್ಲಿ, ನಮ್ಮ ಅಂಡರ್ ಗ್ರ್ಯಾಜುಯೇಷನ್ ಟೈಮಲ್ಲಿ ಟೆಕ್ಸ್ಟ್ ಬುಕ್ ಓದ್ತಾ ಇದ್ದು, ಕ್ಲಾಸ್ ಬುಕ್ಸ್, ಲೆಸನ್ಸ್ ಅದೆಲ್ಲ ಕಮ್ಮಿ. ಬಟ್ ಲೈಬ್ರರಿಯಲ್ಲಿ ಹೋಗ್ತಾ ಇದ್ದೆ. ಐ ಆಮ್ ಅ ಸೈನ್ಸ್ ಸ್ಟೂಡೆಂಟ್. ಒಂದು ಲೈಬ್ರರಿ ಇರ್ತಾ ಇತ್ತು, ಐ ಯೂಸ್ ಟು ಗೋ. ಲಿಟ್ರೇಚರ್ ವಾಸ್ ಅ ಪ್ಯಾಷನ್. ನಾನು ತುಂಬ ಲಿಟ್ರರಿ ಬುಕ್ಸ್ ಓದ್ತಾ ಇದ್ದೆ. ಆಗ ಕುವೆಂಪು ಅವರ ಪುಸ್ತಕಗಳು ಭಾಳ ಇಷ್ಟ ಆಗೋದು ನನಗೆ. ಮಲೆಗಳಲ್ಲಿ ಮದುಮಗಳು,
ಅವರ ಆಟೋಬಯೋಗ್ರಫಿಗಳು, ಅವರ ಪುಸ್ತಕಗಳ ಬಗ್ಗೆ ಪ್ಯಾಷನ್, ಕಾದಂಬರಿಗಳು